ಯಪ್ಪ ವೋಟಿಂಗ್ ರಿಸಲ್ಟ್ ನಿನ್ನೆ ರಾತ್ರಿ 12 ಗಂಟೆವರೆಗೂ ಹೋದ್ ಸಲ ಮಾಡಿದ ದಾಖಲೆ ಅಲ್ಲ, ಈ ಸಲ ಮಾಡ್ತಾ ಇರೋದು ಯಾವನು ಅಳ್ಸಕ್ಕಾಗಿರೋಂಥ ದಾಖಲೆ. ಎಷ್ಟು ವೋಟಿಂಗ್ ಬಿದ್ದೈತೆ ಅಂತ ಎಲ್ಲ ಹೇಳ್ತಾರೆ ಯೂಟ್ಯೂಬರ್ಸ್, ಮತ್ತೊಬ್ರು ಇನ್ನೊಬ್ರೆಲ್ಲ. ಅಷ್ಟು ಲಕ್ಷ ಬಿದ್ದೈತೆ, ಇಷ್ಟು ಲಕ್ಷ ಬಿದ್ದೈತೆ, ಅವರು ಹತ್ರಕ್ಕೂ ಯಾರು ಬಂದಿಲ್ಲ, ಇಲ್ಲಿ ಹತ್ರಕ್ಕೆ ಯಾರು ಬಂದಿಲ್ಲ ಅಂತ. ಬಟ್ ರಿಯಲ್ ವೋಟಿಂಗು ಇವತ್ತು ಪ್ರೋಮೋದಲ್ಲಿ ನೋಡ್ತಂಗೆ 37 ಕೋಟಿ ವೋಟಿಂಗ್ ಆಗಿರೋದು ಫಸ್ಟ್ ಪ್ಲೇಸ್ಗೆ. ಅದೂ ನಿನ್ನೆ ರಾತ್ರಿ 12 ಗಂಟೆವರೆಗೂ ಮಾತ್ರ. ಇಡೀ ಬಿಗ್ ಬಾಸ್ ಇಷ್ಟಲ್ಲಿ ಯಾರು ಇಷ್ಟೊಂದು ವೋಟಿಂಗ್ ಪಡೆಯಕ್ ಚಾನ್ಸೇ ಇಲ್ಲ. ಮುಂದಕ್ಕೆ ಪಡಿತಾರೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೆ ಇನ್ನೂ ಗಿಲ್ಲಿ ಗೆಲ್ತಾನೆ ಅನ್ನೋ ಕಾನ್ಫಿಡೆಂಟ್ ಇಲ್ಲ. ಯಾಕೆ ಅಂದ್ರೆ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಇರೋರು ಕಮ್ಮಿ ಅಂತರ ಅಂತೆ. ಈ 37 ಕೋಟಿ ದಾಖಲೆ ಆದ್ರೂ ಫಸ್ಟ್ ಪ್ಲೇಸ್ಗೂ ಸೆಕೆಂಡ್ ಪ್ಲೇಸ್ಗೆ ಇರೋದು ತುಂಬಾ ಕಮ್ಮಿ ಅಂತರ ಅಂತ ಕಿಚ್ಚ ಸುದೀಪ ಪ್ರೋಮೋದಲ್ಲಿ ಹೇಳಿರೋದು. ಈ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಫಸ್ಟ್ ಪ್ಲೇಸ್ ಇರೋದು 100% ಗಿಲ್ಲಿ ಅಂತಾನೆ. ಬಟ್ ಸೆಕೆಂಡ್ ಪ್ಲೇಸ್ ಇರೋದು ತುಂಬಾ ಕಮ್ಮಿ ಅಂತರ ಅಂತ ಗೊತ್ತಾಗ್ತೈತಲ್ಲ. ಅದರಲ್ಲಿ ಅಶ್ವಿನಿ ಅಂತೂ ಪಕ್ಕ ಗಿಮಿಕ್ ಹಾಗೆ ಆಗಿರುತ್ತೆ. ಈಗ ಅಶ್ವಿನಿ ಕಡೆಯವರು ಪಕ್ಕ ರೊಚ್ ಗೆಲ್ತಾರೆ, ವೋಟಿಂಗ್ ಹಾಕ್ಸ್ತಾರೆ, ಹೆಂಗ ಮಾಡಿ ಪಕ್ಕ ಅಶ್ವಿನಿ ಗೆಲ್ಲೋ ತರ ಮಾಡಕ್ ಒಡ್ಡಾಡ್ತಾರೆ. ಇನ್ನು ಟೈಮ್ ಐತೆ. ಯಾಕೆ ಅಂದ್ರೆ ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಟೈಮಿಂಗ್ ಐತೆ. ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಈ ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಅಶ್ವಿನಿ ಕಡೆಯವರು ಯಾವ್ದೇ ಕಾರಣಕ್ಕೂ ಶತಾಯಗತ ಏನಾರ ಮಾಡಿ, ಅಂದ್ರೆ ಕಡಿಮೆ ಅಂತ ಇರೋದಲ್ಲ, ಮ್ಯಾಚ್ ಅಪ್ ಮಾಡಕ್ಕೆ, ಅದಕ್ಕಿಂತ ಮೇಲೆ ಹೊಡೆಯೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಬಟ್ ಗಿಲ್ಲಿ ಫ್ಯಾನ್ಸ್ಗಳು ಈ ವೋಟಿಂಗ್ ಲೈನ್ಸ್ನ ಯಾರು ತುಂಬಾ ಸುಲಭವಾಗಿ ತಗೊಳಕ್ ಆಗಲ್ಲ. ಯಾಕೆ ಅಂದ್ರೆ 37 ಕೋಟಿಗೆ ಹತ್ತತ್ರ ಬಂದವ್ರೆ ಅಂದ್ರೆ 5 ಕೋಟಿ 5-6 ಕೋಟಿ ಹೊಡೆಯೋದ್ ಕಷ್ಟನಾ? ನಮ್ಮ ಗಿಲ್ಲಿ ಫ್ಯಾನ್ಸ್ಗೆ ಎಲ್ಲ ಓಟ್ ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ರೆ ಫುಲ್ ಫ್ರೀ ಆಗಿರ್ತಾರೆ. ಬಟ್ ಇನ್ನೂ ಕಾಲ ಇದೆ, ಇನ್ನೂ ಕಾಲ ಮಿಂಚಿಲ್ಲ ಅಶ್ವಿನಿ ಗೌಡ ಗೆಲ್ಲಕ್ಕೆ. ಕರವೇ ಅವರು ರೊಚ್ಗೆದ್ದಿ ಅವ್ರ ಪಡೆ ಗಿಡೆ ಎಲ್ಲ ಸೇರಿಸ್ಕೊಂಡು ಹೊಡೆದ್ರೂ ಹೇಳಕ್ಕಾಗಲ್ಲ. 37 ಕೋಟಿ ದಾಖಲೆ ಮುರಿಬಹುದು. ಯಾಕೆ ಅಂದ್ರೆ ಅದು ಹೇಳಿರೋದು ಕಡಿಮೆ ಅಂತರ ಅಂತ, ಇದೇ ದಾಖಲೆ ಅಂತ ಹೇಳಿಲ್ಲ ಅಲ್ಲಿ ಕಿಚ್ಚ ಸುದೀಪ್ ಅವರು. ಕಡಿಮೆ ಅಂತರ, ಫಸ್ಟ್ ಸೆಕೆಂಡ್ಗೂ ಕಡಿಮೆ ಅಂತರ ಇರೋದು ಅಂತ. ಸೊ ಈಗ ಗಿಲ್ಲಿ ಫ್ಯಾನ್ಸ್ಗಳು ಇನ್ನೂ ಶ್ರಮ ಪಡಬೇಕು. 37 ಕೋಟಿ ಬಿದ್ದೈತೆ, ದಾಖಲೆ ಆಗೈತೆ ಅಂತ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರ್ದು. ಈಗಲೂ ಸೋಷಿಯಲ್ ಮೀಡಿಯಾ ಇನ್ನೊಂದು ಮತ್ತೊಂದು ಎಲ್ಲಾ ಕಡೆನೂ ಗಿಲ್ಲಿಗೆ ಓಟ್ ಹಾಕಿಸ್ಬೇಕು, ಒತ್ತಾಯ ಮಾಡಬೇಕು. ಗೆದ್ದು ಬಿಟ್ವಿ ಅಂತ ಖುಷಿ ಪಡಬಾರ್ದು. ಯಾಕೆಂದ್ರೆ ಗೆದ್ದ ಮೇಲೆ ಗೆಲುವು ಸಿಗೋದು. ಸುಮ್ಮನೆ ಗೆದ್ದೋ ಅನ್ನೋದಕ್ಕಾಗಲ್ಲ. ನಮ್ಮ RCB ಕಪ್ ಗೆಲ್ಲಕ್ಕೆ 18 ವರ್ಷ ಬೇಕಾಯ್ತು. 5-6 ವರ್ಷದಿಂದ ಈ ಸಲ ಕಪ್ ನಮ್ದು ಅಂತ ಅನ್ಕೋಬಹುದು. ಬಟ್ ಗೆಲ್ಲಕ್ಕಾಗಿಲ್ಲ. ಗೆದ್ದ ಮೇಲೆ ತಾನೆ ನಮ್ದ ಇದು ಕಪ್ಪು. ಸೊ ಹಂಗಾಗಿ ಗಿಲ್ಲಿ ಕಪ್ ಎತ್ತದ ಮೇಲೆನೆ ವಿನ್ನರ್ ಆಗೋದು. ಸುಮ್ನೆ ಅವ್ರು ಗೆಲ್ತಾನೆ 100% ಗೆಲ್ತಾನೆ ಅವೆಲ್ಲ ಮ್ಯಾಟರ್ ಆಗಲ್ಲ. ಸೊ ವೋಟ್ ಅಷ್ಟೇ, ಅದೊಂದೇ ಬಾಣ ಇರೋದು. ವೋಟ್ ಹಾಕ್ಬೇಕು, ಹಾಕಿಸ್ಬೇಕು.